ಛೇ, ಯಾಕೋ ನನಗೆ ತುಂಬ ಬೇಜಾರಾಗ್ತಿದೆ. ಈ ಆಫೀಸ್ಗೆ ಬರಬೇಕು ಅಂತ ಅನ್ನಿಸ್ತಾ ಇಲ್ಲ. ಇದನ್ನೆಲ್ಲ ಅಮ್ಮನ ಹತ್ರ ಹೇಳಿದರೆ ಅವನು ಹಂಗೆ ಹೇಳುತ್ತೆ, ಅವ್ರು ಮಾಡೋದೇ ಸರಿ ಅನ್ನಂಗೆ. ಯಾರ ಹತ್ರ ಹೇಳ್ಕೊಳ್ಳಿ ನಾನು? ನನಗಂತೂ ಯಾಕೋ ಹಿಂಸೆ ಅನಿಸ್ತಿದೆ ಎಲ್ಲನೂ. ಹಾಯ್ ಸರಸ್ವತಿ ಅವರೇ, ಇವಾಗ ಬಂದ್ರ ಆಫೀಸ್ಗೆ? ಹಾಂ ಹೌದು. ನಾಷ್ಟ ಏನು ಮಾಡಿದ್ರಿ? ಯಾಕೆ ನಿನ್ನೆ ಬಂದೇ ಇರಲಿಲ್ಲ ಆಫೀಸ್ಗೆ? ಏನೋ ಪರ್ಸ್ನಲ್ ಕೆಲಸ ಇತ್ತು, ಹಾಗಾಗಿ ಬರೋಕ್ಕಾಗಲಿಲ್ಲ. ಯಾಕೆ, ಏನಾದರೂ ಲೀವ್ ತೊಗೋಬೇಕಿತ್ತಾ? ಸಾರಿ, ನನಗೆ ಗೊತ್ತಿರಲಿಲ್ಲ. ಇದ್ಯಾಕೆ ಸರಸ್ವತಿ ಅವರು ಒಂಥರ ಆಡ್ತವ್ರಲ್ಲ, ಏನಾಯಿತು? ಅಲ್ಲ ಸರಸ್ವತಿ ಅವರೇ, ಏನಾಯಿತು? ಎಲ್ಲ ಸರಿಯಾಗೈತೆ ತಾನೇ? ಏನಾದರೂ ಪ್ರಾಬ್ಲಮ್ಮಾ? ಯಾಕೋ ಒಂಥರ ಮಾತಾಡ್ತಾ ಇದ್ದೀರಲ್ಲ, ಏನಾಯಿತು? ಆ ಥರ ಏನೂ ಇಲ್ಲ ಬಿಡಿ. ಪ್ರಾಬ್ಲಮ್ ಏನಾಗಬೇಕು? ಸರಿ ಆಯಿತು, ನಂಗೆ ಕೆಲಸ ಇದೆ. ನೀವು ಅಸೈನ್ ಮಾಡಿರೋ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು. ನಾನು ಕೆಲಸ ಮಾಡ್ತೀನಿ. ಸರಿ ಸರಿ ಮಾಡಿ. ಓಕೆ. ಅಲ್ಲ, ಏನಾಯ್ತು ಇವ್ರಿಗೆ ಇದ್ಕಿದ್ದಂಗೆ? ಯಾಕೋ ಒಂಥರ ಮಾತಾಡ್ತವ್ರಲ್ಲ, ಏನಾಯಿತು ಅಂತ ನನಗೇನು ಒಂದು ಗೊತ್ತಾಗ್ತಾ ಇಲ್ಲ. ಚೆನ್ನಾಗೇ ಇದ್ರಲ್ಲ ಮೊನ್ನೆವರೆಗೂ, ನಿನ್ನೆ ಒಂದು ದಿವಸದಲ್ಲಿ ಏನಾಯಿತು? ರೀಟರ್ನ್ ಕೇಳೋಣ. ಇಲ್ಲ, ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಏನು ಗೊತ್ತಿಲ್ಲದೆ ಇರೋ ಥರ ನಾಟಕ ಆಡ್ತಾ ಇದ್ದಾರೆ. ಛೇ, ನನಗಂತೂ ಇವ್ರನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಏನೇ ಇದ್ರು ಡೈರೆಕ್ಟಾಗಿ ನನ್ನ ಹತ್ರ ಹೇಳ್ಬೇಕಿತ್ತು. ಅದನ್ನು ಬಿಟ್ಟು ಅವ್ರ ಹತ್ರ ಎಲ್ಲ ಹೇಳ್ಸೋ ಅಗತ್ಯ ಆದರೂ ಏನಿತ್ತು? ನನಗೆ ಇವ್ರ ಮುಖ ನೋಡೋಕ್ಕೂ ಒಂಚೂರು ಇಷ್ಟ ಇಲ್ಲ. ನನ್ನನ್ನು ಮಾತಾಡ್ಸಿಲ್ಲ ಅಂದರೆ ಸಾಕಿವರು. ಏನೋ ಮ್ಯಾನೇಜರ್ ಅಂತ ಸುಮ್ಮನೆ ಇದ್ದೀನಿ. ಅಲ್ಲ, ಏನಾಯಿತು ಸರಸ್ವತಿ ಅವ್ರಿಗೆ? ಯಾಕೆ ನನ್ನ ಹತ್ರ ಒಂಥರ ಮಾತಾಡ್ತಾ ಇದ್ದಾರಲ್ಲ? ಅಲ್ಲ, ನಾನೇನು ತಪ್ಪು ಮಾಡಿದೆ? ನಾನೇನು ಮಾಡಿಲ್ವಲ್ಲ? ನನ್ನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡು ಮಾತಾಡಿದ್ರು. ಏನೋ ಆಗಿದೆ, ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಏನು ಸುಭಾಷ್ ಕರೆದಿದ್ದು? ಯಾವಾಗ ಬಂದೆ ಆಫೀಸ್ಗೆ? ಗೊತ್ತೇ ಆಗಲಿಲ್ಲ. ಹಾಂ ಕಣೆ, ಆವಾಗಲೇ ಬಂದೆ. ನನ್ನ ಹತ್ರ ಏನೋ ಕೇಳಬೇಕು. ನೀನು ಸರಸ್ವತಿ ಅವರು ನೆನೆ ಎಲ್ಲೋದ್ರಿ? ಯಾಕೆ ಅವ್ರು ನನ್ನ ಹತ್ರ ಒಂಥರ ಮಾತಾಡ್ತಾ ಇದ್ದಾರೆ ಸರಸ್ವತಿ ಅವರು? ಏನಾಯಿತು? ಅದು ಏನಿಲ್ಲ ಸುಭಾಷ್. ಯಾಕೆ? ಸುಳ್ಳು ಹೇಳ್ಬೇಡ ರೀಟಾ, ಏನಾಯಿತು ಅಂತ ಕರೆಕ್ಟಾಗಿ ಹೇಳು. ಸುಮ್ಮನೆ ನನಗೆ ಇದು ಮಾಡಬೇಡ ನೀನು. ಏನಾಯಿತು? ಯಾಕೆ ಸರಸ್ವತಿ ಅವರು ಒಂಥರ ಮಾತಾಡ್ತಾ ಇದ್ದಾರೆ ನನ್ನ ಹತ್ರ? ನಂಗೆ ನಿಜ ಏನೂ ಅರ್ಥ ಆಗ್ತಾ ಇಲ್ಲ. ನೋಡು ಸುರೀಟಾ, ಏನೇ ಇದ್ರು ನಿಜ ಹೇಳು. ನಂಗೆ ಸುಮ್ಮನೆ ಸಿಟ್ಟು ಬರ್ಸ್ಬೇಡ. ನೀವು ಏನು ಮಾಡ್ತಾ ಇದ್ದೀರಾ ನನ್ನ ಬೆನ್ನಿಂದೆ? ಅಲ್ಲ ಸುಭಾಷ್, ಏನಾಯಿತು ಅಂತ ಏನೂ ಆಗಿಲ್ಲ ಕಣೋ. ನಾವೆಲ್ಲ ಹೊರಗೆ ಹೋಗಿದ್ವಿ. ನನಗೇನು ಗೊತ್ತಿಲ್ಲಪ್ಪ. ಯಾಕೆ ನೀನು ಯಾಕೆ ಈ ಥರ ನನ್ನ ಮೇಲೆ ಯಾಕೆ ಇಷ್ಟು ಅನುಮಾನ ಪಡ್ತಾ ಇದೆಯಾ? ಸ್ವಲ್ಪ ಜಾಸ್ತಿ ಆಯಿತು ಸುಭಾಷ್. ಏನೋ ಸರಿ ಆಯಿತು, ಹೋಗ್ಲಿ ಬಿಡು. ಹಾಗಾದರೆ ಪಕ್ಕ ನಿಂಗೇನು ಗೊತ್ತಿಲ್ಲ ತಾನೇ? ಸರಸ್ವತಿ ಅವ್ರನ್ನ ಏನು ಮಾತಾಡಿದ್ರು ಕೋಪದಲ್ಲೇ ಮಾತಾಡ್ತವ್ರೆ, ಹಾಗಾಗಿ ಹೇಳಿದ್ದು ಅಷ್ಟೇ. ಸರಿ ಬಿಡು, ನಿಂಗೇನು ಗೊತ್ತಿಲ್ಲ ಅಂದರೆ ಸಾರಿ. ಇರಲಿ ಬಿಡು ಸುಭಾಷ್, ನಾನು ಮಾತಾಡ್ತೀನಿ ಬಿಡು ಸರಸ್ವತಿ ಅವ್ರ ಹತ್ರ. ನೀನೇನು ತಲೆ ಕೆಡಿಸ್ಕೋಬೇಡ. ಬೇಡ ಬೇಡ ಬೇಡ, ಸುಮ್ಮನೆ ನೀನೊಂದು ಮಾತಾಡಿ ಅದೊಂದಾಗಿ ಅವ್ರು ಮತ್ತೆ ನನ್ನ ಮೇಲೆ ಇನ್ನೂ ಕೋಪ ಮಾಡ್ಕೋತಾರೆ. ಅದು ಯಾಕೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಫಸ್ಟ್ ತಿಳ್ಕೊಬೇಕು ನಾನು. ಹೋಗ್ಲಿ ಬಿಡು, ಸರಿ ಆಯಿತು. ಅದೇ ಕೆಲಸ ಎಲ್ಲ ಎಲ್ಲಿಗೆ ಬಂತು? ಪ್ರಾಜೆಕ್ಟ್ ಮುಗೀತಾ? ಹಾಂ ಸುಭಾಷ್, ಇನ್ನೂ ನಡೀತಾ ಇದೆ. ಇನ್ನೂ ತುಂಬ ಇದೆ ಮಾಡೋದು. ಇಷ್ಟೊತ್ತು ರೀಟಾ, ಬೇಗ ಬೇಗ ಮುಗಿಸು. ಎಲ್ಲರೂ ಟೀಮ್ ಮೆಂಬರ್ಸ್ ಇದ್ದಾರೆ ತಾನೇ, ಎಲ್ಲರೂ ಇದು ಮಾಡಿಕೊಂಡು ಬೇಗ ಬೇಗ ಇದು ಮಾಡಿ ಪ್ರಾಜೆಕ್ಟ್ ಮುಗಿಸಿ. ಇಲ್ಲಾಂದರೆ ಹೆಂಗೆ ಕಂಪ್ನಿ ಹೆಂಗೆ ನಡೆಯುತ್ತೆ? ಸರಿ, ರಾಹುಲ್ ಬಂದಿಲ್ವಾ ಇನ್ನೂ? ಇಲ್ಲ ಸುಭಾಷ್, ರಾಹುಲ್ ಸರ್ ಇನ್ನೂ ಬಂದಿಲ್ಲ. ಯಾಕೋ ಇವತ್ತು ಲೇಟಾಗಿ ಬರ್ತಾರೆ ಅನಿಸುತ್ತೆ. ಓ ಹೌದಾ? ಸರಿ ಸರಿ ಆಯಿತು, ಹೋಗ್ಲಿ ಬಿಡು. ಸರಿ ಹೋಗು, ಅದೇನು ಎಲ್ಲ ಮುಗಿಸು. ಸರಿ, ಸರಸ್ವತಿ ಅವ್ರ ಹತ್ರ ಏನು ಕೇಳಕ್ಕೆ ಹೋಗ್ಬಿಡ. ಏನೋ ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡವ್ರೆ ಅನಿಸುತ್ತೆ. ನಾನು ಸರಿ ಮಾಡ್ಕೋತೀನಿ ಬಿಡು. ಸರಿನಪ್ಪ, ಆಯಿತು. ಎಲ್ಲ ಯಾಕೆ ಸರಸ್ವತಿ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರಲ್ಲ? ಏನು ಮಾತಾಡಿದ್ರು ಅಷ್ಟು ಕೋಪದಲ್ಲಿ ಮಾತಾಡ್ತವ್ರೆ. ಏನಾಗಿರಬಹುದು? ನೋಡೋಣ, ತಿಳ್ಕೊಬೇಕು. ಸರಸ್ವತಿ ಅವರೇ, ಯಾವಾಗ ಬಂದ್ರಿ? ಟಿಫನ್ ಆಯಿತಾ? ಓ ರೀಟ್ ಅವರೇ, ಹಾಂ ಆಯಿತು ಟಿಫನ್ನು. ನಿಮ್ದಾಯ್ತಾ? ಆಯಿತು. ಸರಸ್ವತಿ ಅವರೇ, ನೀವು ತಪ್ಪು ತಿಳ್ಕೊಂಡಿದ್ದೀರಾ? ತಪ್ಪು ತಿಳ್ಕೊಂಡಿದ್ದೀನಾ? ಏನು ತಪ್ಪು ತಿಳ್ಕೊಂಡಿದ್ದೀನಿ? ಅದು ನೋಡಿ, ಸುಭಾಷ್ಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಅವ್ನು ನಾವು ಅವನ ಹತ್ರ ಮಾತಾಡ್ದು, ಬಟ್ ಅವನಿಗಿದ್ರ ಎಲ್ಲ ಕೋಪದಲ್ಲಿ ಮಾತಾಡ್ದ. ಹಾಗಾಗಿ ನಾವು ನಿಮ್ಮ ಮೂಲಕ ಟ್ರೈ ಮಾಡಿದ್ದು ಅಷ್ಟೇ. ನೋಡಿ, ಇದಕ್ಕೂ ಅವನಿಗೂ ಏನೂ ಲಿಂಕ್ ಇಲ್ಲ. ಪಾಪ ಅವನಿಗೇನು ಗೊತ್ತಿಲ್ಲ. ಅವನ ಮೇಲೆ ಕೋಪ ಮಾಡ್ಕೋಬೇಡಿ ನೀವು. ಇದೆಲ್ಲ ನಾವು ಅಂದ್ಕೊಂಡಿದ್ದು ಅಷ್ಟೇ. ನೀವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅದೇ ಸರಸ್ವತಿ ಅವರೇ, ನೀವು ಸುಭಾಷ್ ಮದುವೆ ಮಾತುಕತೆ
ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓ ಹೇಳಿ ಹೇಳಿ, ಬಿಡಿ ಹೋಗಲಿ. ಇವಾಗ ನಾನೇನಾದರೂ ಹೇಳಿದ್ನಾ? ಏನೋ ಕೇಳಿದ್ದೀರಾ? ಎಲ್ಲ ನಮ್ಮ ಅಪ್ಪ ಅಮ್ಮಂಗೆ ಬಿಟ್ಟಿದ್ದು, ನಮ್ಮ ಅಮ್ಮಂಗೆ ನಮ್ಮ ಅಣ್ಣಂಗೆ ಬಿಟ್ಟಿದ್ದು. ಅವ್ರು ಏನು ಹೇಳ್ತಾರೋ ಅದ್ರ ಮೇಲೆ ಡಿಸೈಡ್ ಆಗುತ್ತೆ, ಬಿಡಿ. ಅಯ್ಯೋ ಹಾಗಲ್ಲ ಸರಸ್ವತಿ ಅವರೇ, ಅವ್ರ ಇದನ್ನ ಇಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ನಿಮ್ಗೆ ಇಷ್ಟನೋ ಇಲ್ವೋ ಅಂತ ಹೇಳ್ಬೇಕಿತ್ತಲ್ವಾ? ನೋಡಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಮದುವೆನೂ ಬೇಡ, ಏನೂ ಬೇಡ. ನೀವು ಇಷ್ಟೊಂದು ಬೇಜಾರು ಆಗಬೇಡಿ, ಎಲ್ಲರ ಮೇಲೂ ಬೇಜಾರು ಮಾಡ್ಕೊಬಿಟ್ಟಿದ್ದೀರಾ. ಸಾರಿ ಸರಸ್ವತಿ ಅವರೇ, ನಾವು ಈ ಥರ ಮಾಡಬಾರ್ದಿತ್ತು ಅನಿಸುತ್ತೆ. ಅಯ್ಯೋ ಬಿಡಿ ರೀಟವ್ರೆ, ನಡೆದೋಗಿರೋ ವಿಷಯ ಇಟ್ಕೊಂಡು ಇವಾಗ ಏನು ಮಾಡೋಕ್ಕಾಗುತ್ತೆ, ಬಿಟ್ಟಾಕಿ. ಸರಿ, ಇದು ನಂಗೆ ಪ್ರಾಜೆಕ್ಟ್ ಸ್ವಲ್ಪ ಗೊತ್ತಾಗ್ತಾಯಿಲ್ಲ, ಹೇಳ್ಕೊಡ್ತೀರಾ? ಹಾಂ ಸರಸ್ವತಿ ಅವರೇ, ಹೇಳ್ಕೊಡ್ತೀನಿ. ಸರಸ್ವತಿ ಅವರೇ, ಸಾರಿ ಸರಸ್ವತಿ ಅವರೇ, ಇಷ್ಟೊಂದು ನೀವು ಬೇಜಾರು ಮಾಡ್ಕೋಬೇಡಿ ನನ್ನ ಮೇಲೆ. ಐ ಆಮ್ ರಿಯಲಿ ಸಾರಿ. ನೋಡಿ, ಬಿಟ್ಟಾಕಿ ಇವಾಗ ಅದೆಲ್ಲ. ನೋಡಿ, ಆಫೀಸ್ ಹೊರಗೆ ಹೋದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಆಫೀಸಲ್ಲಿ ಆಫೀಸ್ ಕೆಲಸ ಮಾಡೋಣ, ಬಿಟ್ಬಿಡಿ. ಯಾರು ಹೇಳಿದ್ರೇನು, ಯಾರು ಬಿಟ್ಟರೆ ಏನು, ನನ್ನ ಒಪಿನಿಯನ್ ಯಾರೂ ಕೇಳಲಿಲ್ಲ ಅಲ್ವಾ? ಬಿಟ್ಟಾಕಿ. ನನ್ನದೇ ಫಸ್ಟ್ ಮಾತಾಡಬೇಕಿತ್ತು ಏನೇ ಇದ್ದರೂ. ನೀವು ಬಿಡಿ. ನೀವು ಬೇಜಾರು ಮಾಡ್ಕೋಬೇಡಿ ಸರಸ್ವತಿ ಅವರೇ, ಸಾರಿ. ನಿಮ್ಮ ಹತ್ರ ನಾನು ಫಸ್ಟ್ ಕೇಳಬೇಕಿತ್ತು, ಲಕ್ಷ್ಮಿ ಅವ್ರ ಹತ್ರ ಕೇಳಿಸ್ಬಾರ್ದಿತ್ತು ಅನಿಸುತ್ತೆ, ನಂಗೆ ಗೊತ್ತಾಗಲಿಲ್ಲ. ರೀಟಾ ಅವರೇ, ಬಿಟ್ಬಿಡಿ ಅದೆಲ್ಲ. ಇವಾಗ ಆಫೀಸಲ್ಲಿ ಆಫೀಸ್ ಕೆಲಸ ಮಾಡೋಣ, ಬ್ರೇಕ್ ಬಿಟ್ಟಾಗ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ನೀವು ಯಾಕೆ ತಲೆ ಕೆಡಿಸ್ಕೊತೀರಾ? ಬಿಡಿ. ಇವಾಗ ನನ್ನ ನಂಬರ್ನ, ಅಲ್ಲ ಅಣ್ಣನ ನಂಬರ್ನ ನಿಮ್ಮ ಲಕ್ಷ್ಮಿ ಅವರಿದ್ದಾರಲ್ಲ ಅವ್ರಿಗೆ ಕೊಟ್ಟಿದ್ದೀನಲ್ಲ, ಅವ್ರು ಏನಾದರೂ ಮಾತಾಡ್ಕೊಳ್ಳಿ. ಅವ್ರು ಹೆಂಗೆ ಡಿಸೈಡ್ ಮಾಡ್ತಾರೋ ಹಾಗೆ ಅಷ್ಟೇ. ಅಲ್ಲ ಅದು ಪ್ಲೀಸ್ ರೀಟಾ ಅವರೇ, ನನಗೆ ಸ್ವಲ್ಪ ಏನೋ ಇದು ಡೌಟ್ ಇದೆ, ನನಗೆ ಇದೆಲ್ಲ ಕ್ಲಿಯರ್ ಮಾಡಿ. ಇವತ್ತೇ ಏನೋ ಪ್ರಾಜೆಕ್ಟ್ ಇದು ಕಂಪ್ಲೀಟ್ ಆಗಬೇಕಂತೆ, ಮ್ಯಾನೇಜರ್ ಹೇಳಿದ್ದಾರೆ. ಪ್ಲೀಸ್ ಸ್ವಲ್ಪ ಹೆಲ್ಪ್ ಮಾಡಿ. ಓಕೆ ಬನ್ನಿ. ಛೇ, ಏನು ಹಿಂಗಾಗೋಯ್ತಲ್ಲ. ಅಲ್ಲ ಸರಸ್ವತಿ ಅವ್ರು ನನ್ನ ಮೇಲೂ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ. ಏನು ಮಾಡೋದಿದೆಲ್ಲ ಇವಾಗ? ಇಷ್ಟ ಇಲ್ಲದ ಮದುವೆ ಆಗಕ್ಕೆ ಹೊರಟಿದ್ದಾರಲ್ಲ ಇವರು. ಅಯ್ಯೋ ದೇವ್ರೇ, ಯಾಕೆ ಹಿಂಗೆಲ್ಲ ಆಗೋಯ್ತು? ನಾವೇ ಒಂದು ಅಂದ್ಕೊಂಡ್ರೆ ಇಲ್ಲೇ ಒಂದು ಆಗ್ತಾಯಿತ್ತಲ್ಲ, ಏನು ಮಾಡೋದು? ನಾವಂತೂ ತಲೆ ಕೆಟ್ಟಂಗೆ ಆಗ್ತಿದೆ. ರೀಟವ್ರೆ, ಇದು ನೋಡಿ ಕರೆಕ್ಟಾ? ಹಾಂ ಕರೆಕ್ಟು. ಇನ್ನೊಂದು ಸ್ವಲ್ಪ ಇದು ಮಾಡಿ. ಹಾಂ ಹಾಗೆ ಮುಂದುವರಿಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್. ರೀಟಾ ಅವರೇ, ಅದು ತಪ್ಪಿದೆ ಅಲ್ವಾ? ನೋಡಿ, ಎರರ್ ಬರ್ತಾ ಇದೆ. ನೀವು ಅದನ್ನೇ ಕರೆಕ್ಟ್ ಅಂತ ಹೇಳ್ತಾ ಇದ್ದೀರಲ್ಲ. ಓಹ್ ಸಾರಿ ಸರಸ್ವತಿ ಅವರೇ, ಯಾಕೋ ನನಗೆ ಸರಿ ಮಾಡಿ ಹೇಳ್ತೀನಿ.